ರೀ ಇವತ್ತು ನಂಗೆ ಆಫೀಸ್ ಏನಿಲ್ಲ ನಾ ಹೊಂಟಿಲ್ಲ, ನೀವೇ ಕರ್ಕೊಂಡೋಗಿ ಬಿಟ್ಬಿಡ್ರಿ ಈಕಿನ. ಆಮೇಲೆ ರೀ ಅಲ್ಲಿ ಯಾವುದೋ ಒಂದು ಹುಡುಗ ಹೊಡಿತಂತ ನೋಡ್ರಿ ಈಕಿಗೆ, ಸ್ವಲ್ಪ ಟೀಚರ್ಗೆ ಹೇಳ್ರಿ ಎದಕ್ಕೆ ಹೊಡೆದಾಡ್ತಾರೆ, ಮತ್ತು ಹೊಡಿತು ಏನಾರು ತೊಗೊಂಡು ಬಿಸಾಡಿ ಗಿಡ್ಯಾವು, ಸ್ವಲ್ಪ ಹೇಳಿ ಬರ್ರಿ. ಅದನ್ನ ಮಾಡಿ ಮೇಡಮಿಗೆ ಹೇಳ್ಬೇಕು, ನೀ ಯಾಕೆ ಸುಮ್ಮನೆ ಎತ್ತಿ? ಹೌದು, ನೀ ಅವ್ನ ಸುದ್ದಿಗೆ ಹೋಗಂಗಿಲ್ಲೋದಿಲ್ಲ, ಅವ್ನು ಬಿಟ್ಟು ದೂರ ಕುತ್ಕೊನಿ. ಸರಿ, ನಾ ಹೇಳೋಕೆ ಅಂತ. ಯಾಕ ನಿನ್ನೆ ಕೊಟ್ಟಿದ್ನಲ್ಲ, ಏನ್ ಮಾಡಿದಿ? ಇವತ್ತಿಲ್ಲ, ಹಂಗೆ ಹೋಗ್. ದುಡ್ಡಿಂದೆಲ್ಲ ಯಾಕ? ಟಿಫನ್ ಕಟ್ಟೇನಿಲ್ಲ, ಈಗ ನಾಷ್ಟ ಮಾಡಿ ಇಲ್ಲ ಆತ, ಮತ್ತೆ ಯಾಕೆ ದುಡ್ಡು ಕೊಡ್ಬೇಕ? ಸೀದಾ ಹೋಗಿ ಸೀದಾ ಬರ್ರಿ ಮನೆಗೆ. ಮನೆ ಬಿಸ್ಕಿಟ್ ಬೇಕಾದ ಫಳಾರ್ ತಂದಿರ್ತೈತಿ, ಇಲ್ಲೇ ತಿನ್ರಿ. ಹೋಗ್ಲಿ ಬಿಡಮ್ಮ, ಕೊಡು ಒಂದ್ 2 ರೂಪಾಯಿ 1 ರೂಪಾಯಿ, ಏನಾತು? ಮವ ಬೇಡ, ಇವರು ರೋಡ್ ದಾಟಿ ಆ ಕಡೆ ಅಂಗಡಿ ಐತಿ ಒಂದು, ಅಲ್ಲಿ ಹೋಗಿ ತಗೊಂತಾರ. ಸುಮ್ಮನೆ ರೋಡ್ ದಾಟವಾಗ ಮೊದಲೇ ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತಿರ್ತಾವ, ಯಾಕೆ ಬೇಕು? ಆಮೇಲೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ದುಡ್ಡು ಕೊಡೋದು ಸ್ವಲ್ಪ ಅಷ್ಟೊಂದು ಒಳ್ಳೇದಲ್ಲ ಮವ, ಅದಕ್ಕೆ ಬೇಡ. ಹಂಗೆ ಹೋಗಿ ಬರಲಿ ಅವ್ರು. ಓ ಹೌದಲ್ಲ, ಒಳ್ಳೆ ಕೆಲಸ ಮಾಡಿದ್ಬಿಡು. ಬೇಡಪ್ಪ ಬೇಡ, ಹೋಗ್ರಿ. ನಿಮ್ಗೆ ಏನ್ ಬೇಕಲ್ಲ ತಿನ್ನಕ ನಂಗೆ ಹೇಳ್ರಿ, ಈಗ ನಾನ ಬೇಕ್ರಿಗೆ ಹೋಗಿ ತೊಗೊಂಬರ್ತೀನಿ, ಸ್ಕೂಲಿಂದ ಬಂದು ಹುಟ್ಲೆ ತಿನ್ರಿ. ಅವ್ರು ತಿಂದ್ರೆ ತಿನ್ಲಿ, ನೀವು ಅವ್ರ ಹತ್ರ ನಿಂದ್ರಬೇಡ್ರಿ. ಏನು ನಮ್ಮ ಮನ್ಯಾಗ ಎಲ್ಲ ತಂದು ಕೊಡ್ತಾರ, ನಮ್ಮ ಮನ್ಯಾಗೆ ತಿಂತೀವಿ ಅಂತ ಹೇಳ ಯಾರ ಕೇಳಿದ್ರೆ. ಜ್ಯೋತಿ ನೀನು ಬಾ. ಎದಕ್ಕ ಯಾಕೆ ಸ್ಕೂಲಿಗೆ ಹೋಗಲ್ಲ? ಸರಳ ಸ್ಕೂಲಿಗೆ ನಡಿ, ನಾಟಕ ಮಾಡ್ತಿ? ಹಾ, ಸುಮ್ನೆ ಮನ್ಯಾಗಿರಕ ಏನಾಯ್ತು ಕೆಲ್ಸ ಇವತ್ತು ಮನ್ಯಾಗಿರಕ? ರೀ ಎಲ್ಲ ಸುಳ್ರಿ, ಹೊಟ್ಟಿ ನೋವು ಅಂತಾಳ, ಈಗಿನ ಸ್ವಲ್ಪ ತನ ಬಿಟ್ಟು ಆಟ ಆಡಕ್ ಹೋಗಾಳ, ಅದಕ್ಕೆ ಸುಳ್ಳ ಸ್ಕೂಲ್ ಬಿಡ್ತಾಳಕ್ಕೆ ಈಗ ರೆಡಿ ಆಗಂತ ಹೇಳ್ರಿ. ನಡಿ ಸ್ಕೂಲಿಗೆ ನಡಿ, ನಾಟಕ ಮಾಡ್ಬೇಡ. ಬಿಡ್ಲಾ ಅಲ್ಲಂತಕ್ಕೆ ಎದಕ್ಕ ಜೋರ್ ಮಾಡ್ತಿ? ನಾಟಕ ಮಾಡ್ತಾಳೆ ಆಕೆ? ಏನ್ ನೋಡಕ್ ಹೋಗಿರ್ತೀನಿ ನೀನ್ ಹೆಂಡತಿ ಏನ್ರ ಹೇಳ್ತಾಳಂತೆ ಕುಣಿಬೇಡ ನೀನ. ಆಕಿ ಒಲ್ಲಂದ್ರ ಒಲ್ಲ ಅಷ್ಟೇ, ನಾಳೆ ಹೋಗ್ಕಾಳ ಬಿಡ ಸಾಲಿಗೆ. ಅತ್ತಿಯರ ನಾಟಕ ಮಾಡ್ತಾಳ್ರಿ ಈಕಿ, ಈಗಿನ ಸ್ವಲ್ಪ ತನ ಬಿಟ್ಟು ಆಟ ಆಡಕ್ ಹೋಗಾಳ, ಅದಕ್ಕೆ ಸ್ಕೂಲಿಗೆ ಕಳ್ಸಣ ಅಂತ. ಹಿಂಗ ಹೊಟ್ಟಿ ನೋವು ಅಂದ್ರೆ ಬಿಡಿಸ್ತಾರ ಅಂತ ಆಕಿಗೆ ರೂಢ ಆಗ್ಬಿಟ್ಟೈತದ. ಹೊಟ್ಟಿ ನೋವು ಅಂದಾಗ ನಾವು ಬಿಡಿಸ್ದಂಗೆ ಕಳ್ಸಿದ್ರೆ ಇಲ್ಲ ಇವ್ರ ಮುಂದೆ ನಮ್ಮ ನಾಟಕ ಮಾಡಿ ನಡೆಯಂಗಿಲ್ಲ ಅಂತ ಸುಮ್ಮನಕ್ಕಾಳ, ಇಲ್ಲಾಂದ್ರೆ ಸುಮ್ಮನೆ ಇದು ಮಾಡ್ತಾಳ. ಏನಿಲ್ಲ, ನನ್ನ ಮಗಳಿಗೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಆಕಿ ಬ್ಯಾಡ ಅಂದ್ರೆ ಬಿಡ್ಲಿ ಸ್ಕೂಲ್, ಏನು ಅನ್ಬೇಕಾಗಿಲ್ಲ, ನಿನ್ ಪಾಡಿಗೆ ನೀವು ಹೋಗು. ಜೋರ್ ಮಾಡ್ತಾಳ. ನಿನ್ ಮಕ್ಳು ಕಳ್ಸಾತಿಲ್ಲ, ಅವರೇ ಓದಿ ಉದ್ದಾರ ಆಗ್ಲಿ, ಅವ್ರನ್ನೇ ಕಳ್ಸ. ನನ್ನ ಮಗಳು ಒಲ್ಲಂತ ಆಕಿ ಹೋಗ್ಯನಂದ ನಾ ಕಳಿಸ್ತೇನೆ. ಅಲ್ಲ ಆಕೆಯರ ಏನ್ ತಪ್ಪು ಹೇಳಿದ್ಲ? ಓದ್ತತ ಹುಡುಗಿ, ಕಳಸ ಸ್ಕೂಲ್ ಬಿಡ್ಸ್ ಕುಂದಿರ್ಸಿದೆ ಅಂದ್ರೆ ನೀನು ಇವತ್ತು ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದು ಮಾಡಿಲ್ಲ ಅಂತೇಳಿ ಇವತ್ತು ಬಿಡ್ತಾಳ ಆಕೆ. ನಂಗೆ ಗೊತ್ತು, ಆಕೆ ನಿನ್ನ ಇಡೀ ದಿನ ಬರೋದಿಲ್ಲ. ಇವತ್ತು ಕೊಟ್ಟಿದ್ದು ಹೋಮ್ವರ್ಕ್ ನಾಳೆಗೆ ಇರಂಗಿಲ್ಲ, ಇದನ್ನ ಮಾಡ್ಕೊಂತ ಹೋಗುದನ. ಹೋಗು ಕಳಸ. ಸುಮ್ಮನಿರಿ ಒಲ್ಲಂತಕಿ. ಅಪ್ಪ ಇನ್ ಇವ್ರಿಬ್ರಿಗೆ ಹೇಳಿ ಉಪಯೋಗ ಇಲ್ಲ, ನಾನು ಹುಡುಗರು ಕರ್ಕೊಂಡು ಹೋಗ್ತೇನೆ, ನಂಗೆ ಲೇಟ್ ಆಕೈತೆ ಆಫೀಸ್ಗೆ. ಅದಕ್ಕೆ ಬರ್ರಿಪ್ಪ, ಬ್ಯಾಗ್ ಕೊಡ್ತೇನೆ ಬರ್ರಿ, ಲೇಟ್ ಆತ. ಬ್ಯಾಗ್ ತಗೋರಿ, ಟಿಫನ್ ಬಾಕ್ಸ್ ತಗೋರಿ, ಇಲ್ಲೇ ಬಾಟ್ಲಿ ತುಂಬಿಟ್ಟಿದ್ನಲ್ಲ ನಿಂದೆಲ್ಲಿಟ್ಟಿ? ಐತಿ. ಅತೋರಿ. ಹುಷಾರಿ, ಏನ ರೋಡ್ ದಾಟ್ಬೇಡ್ರಿ, ಒಳ್ಳೊಳ್ಳೆ ಅಲ್ಲೇ ವ್ಯಾನ್ ಬಂದಿಂದ ಅದ್ರಾಗ ಹತ್ಕೊಂಬರ್ರಿ. ನೀವು ಹಂಗೆ ಬರಕ್ಕೆ ಹೋಗ್ಬೇಡ್ರಿ, ನಾ ಹೇಳೇನು ಟೀಚರ್ಗೆ ಗ್ರೌಂಡ್ ಬಿಟ್ಟು ಬಿಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಅಲ್ಲೇ ರೀ, ನೀ ಹಿಂಗ್ ಮುದ್ದು ಮಾಡಿದೆ ಅಂದ್ರೆ ಹುಡುಗಿ ಹಾಳಾಕತ್ ನೋಡೋದು. ಏನಾಗಲ್ಲ, ನನಗೆ ಗೊತ್ತೈತೆ ನನ್ನ ಮಗಳನ್ನ ಹೆಂಗೆ ಬೆಳೆಸ್ಬೇಕಂತೇಳಿ. ಹಿಂಗೆ ಹೊಳ್ಳೊಳ್ಳೆ ನಾವು ಸಾಲಿ ಬಿಡಿಸಿದ್ರೆ ಅತ್ತಿಯಾರ ಅದ ರೂಢ ಆಕೈತೆ ಆಕಿಗೆ. ಒಂದ್ಸಲ ಹೊಡೆದು ಹೇಳ್ಬೇಕು, ಸಾಲಿ ಬಿಡಂಗಿಲ್ಲ, ರಜಾ ಇದ್ದಾಗ ಅಷ್ಟೇ. ಏನಾರ ಅನಿವಾರ್ಯ ಹೊಟ್ಟಿ ನೋವು ಆರಾಮಿಲ್ಲ ಅಂದ್ರೆ ಅಷ್ಟೇ ಬಿಡಿಸ್ತೀವಿ, ಸುಮ್ಮನೆ ಹೆಂಗೆ ಸಾಲಿ ಬಿಡಬೇಡ ಅಂತೇಳಿ ಹೇಳ್ಬೇಕು ನೀವು. ನನ್ನ ಮಗಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ನನಗೆ ಗೊತ್ತೈತಿ. ನಿಮ್ಮವ್ವ ನಿಂಗೆ ನೆಟ್ಟು ಬುದ್ಧಿ ಕಲಿಸಿಲ್ಲನ? ನಾನು ನನ್ನ ಮಗಳಿಗೆ ಏನು ಕಲಿಸ್ತೇನೆ ಬಿಡ್ತೇನೆ, ಆದ್ರೆ ಇನ್ನೊಬ್ಬರಿಂದ ಓಡೋಗಂತಂತ್ರ ಮಾತ್ರ ಕಲ್ಸಂಗಿಲ್ಲ. ಏನು ಶ್ರೀಮಂತರ ಮಕ್ಕಳು ನೋಡಿ ಬುಟ್ಟಿಗಕ್ಕು ಅಂತ ಹೇಳೇ ಕೊಡಂಗಿಲ್ಲ. ಅತ್ತಿಯರ ಮಾತು ಎಲ್ಲಿಂದ ಎಲ್ಲಿಗೆ ಹೊಂಟೈತಿ? ನೀವು ಹಿಂಗೆ ಮರ್ಯಾದಿಲ್ದಂಗೆ ಮಾತಾಡೋದಕ್ಕೆ ನಿಮ್ಮ ಮಗಳಿದ್ರಿಗೆ ಆಕಿನೂ ಹಂಗೆ ಮಾತಾಡ್ತಾಳೆ, ಬರ್ತಾ ರೂಢ ಮಾಡಿಕೊಂಡು ಹಾಕತ್ತಾಳೆ. ಇತ್ತಿತ್ತಾಗಂತರು ಏನಾರ ಹೇಳಿದ್ರೆ ಹೊಳೆ ಮಾತಾಡ್ತಾಳೆ. ನೀವು ಈ ರೀತಿ ಮಾತಾಡೋದು ಸರಿಯಲ್ಲ. ನಾನೇನು ಓಡ್ ಬಂದಿಲ್ಲ, ನಿಮ್ಮ ಮಗನೂ ನನ್ನ ಪ್ರೀತಿ ಮಾಡ್ಯಾನ, ಅವನೇ ಮದುವೆ ಮಾಡ್ಕೋತೀನಿ ಅಂದಿದ್ದಕ್ಕೆ ನಾನು ಬಂದಿದ್ದು. ನೀವು ಅದನ್ನೆಲ್ಲ ಬಿಡ್ತೀರಿ, ಬರೀ ಹೆಣ್ಮಕ್ಳು ಲವ್ ಮ್ಯಾರೇಜ್ ಮಾಡ್ಕೊಂಡಾರ ಅಂದ ತಕ್ಷಣ ಬರೀ ಅವ್ರೊಬ್ಬರು ದೂರದೊಂದು ಕಲ್ತ್ಬಿಡ್ತೀರಿ. ಬಾ 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 ಏನು ಬಾಯಿ ಕೊಟ್ಟಾನ ದೇವ್ರು ನಿನಗ ಕೊಟ್ಟಾನ ಬಾಯಿ, ಮತ್ತೆ ಯಾರಿಗಾರ ಕೊಟ್ಟಾನ? ಈ ರೀತಿ ಬಡ್ರಿ ರೀತಿ ಹಿಂಗೆ ಬಾಯಿ ಮಾಡೋ ಸೊಸಿ ಬ್ಯಾಡಾಗಿದ್ದಿಲ್ಲ ನನಗೆ. ಏನಂತ ಬಂದು ಜೋಡಾದೆ ಏನ ನೀನು? ಸರ್ಕೋ, ನಾನು ನಿಮ್ಮ ಮಾವನ ಜೊತೆ ಮಾತಾಡ್ಬೇಕು. ಮಾತಾಡ್ರಿ, ಯಾರು ಬೇಡ ಅಂದ್ರು. ಏನಂತ ಬಂದು ಜೋಡಾದೆ ಅಂತ ಕೇಳ್ತಿರಲ್ಲ, ನನಗೂ ಏನು ಆಸೆ ಇದ್ದಿದ್ದಿಲ್ಲ ನಿಮ್ಮಂತ ಅತ್ತಿ ಪಡಿಬೇಕಂತೇಳಿ. ಎಷ್ಟು ಮಾತಾಡ್ತೀಯ ನೀನು? ನಿನ್ ಗಂಡ ಇದ್ದಾಗ ನಾ ಇದ್ದಂಗಿರ್ತಿ, ಅವ್ ಕೆಲ್ಸಕ್ಕೆ ಹೋಗತ್ತೆ ಹೊಳೆ ಮಾತಾಡ್ತೀಯನ? ದೊಡ್ಡವ್ರು ಸಣ್ಣವ್ರನ್ನ ಕಿಮ್ಮತ್ತಿಲ್ಲಲ್ಲ ನಿನಗೆ? ನೀವು ದೊಡ್ಡವ್ರು ನಡ್ಕೊಂಡಂಗೆ ನಡ್ಕೊಂಡ್ರೆ ನಾನು ಯಾಕೆ ನಿಮಗೆ ಏನಾರ ಅಂತೀನಿ? ಮಾತ್ಗೊಮ್ಮೆ ಓಡ್ ಬಂದಿ ಅಂತೀರಿ. ಓಡೇನು ಬಂದಿಲ್ಲ, ಮದ್ವೆ ಮಾಡ್ಕೊಂಡೇನು ಹೌದಾ? ನಂಗೆ ಇಷ್ಟಕ್ಕೂ ನಿಮ್ಮ ಮಗನೂ ನಾನು ಪ್ರೀತಿ ಮಾಡಿದ್ದ, ಅದಕ್ಕೆ ಮದುವೆ ಮಾಡ್ಕೊಂಡಿದ್ದ. ಇಷ್ಟಕ್ಕೂ ನಾವೇ ನಿನ್ನ ಜೀವನ ಹಾಳು ಮಾಡ್ಕೊಂಡಿಲ್ಲಲ್ಲ? ಹೌದಾ? ನಂಗೆ ದುಡಿತಾ ಇದೇವಿ, ಮಕ್ಳು ಮರಿ ಆಗೈತಿ, ಚಂದ ಸಂಸಾರ ಮಾಡ್ಕೊಂಡು ಹೊಂಟೇವಿ, 4 ಮಂದಿ ಹೌದಪ್ಪ ಇದ್ರೆ ಇವ್ರಂಗಿರ್ಬೇಕು ಅನ್ನೋ ರೀತಿ ಒಳಗೆ ಅದೇವಿ. ಇಲ್ಲಿ ಏನು ಹಾಳಾಗೈತಿ ನಿಮ್ಗೆ? ಹೌದು ರೇಣುಕಾ, ಯಾಕಂದ್ ಬಾಯಿಗೆ ಬಂದಂಗೆ ಮಾತಾಡ್ತಿ? ಮರ್ಯಾದಿಂದ ಮಾತಾಡೋದು ಕಲಿಯೋದು ಸ್ವಲ್ಪ. ಮನಿ ಸೊಸಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಆಯ್ತಾಯ್ತು, ಆಮೇಲೆ ಆಕಿದ್ರಿ ನಂಗೆ ಬುದ್ಧಿ ಹೇಳುವಂತ್ರಿ, ಅದು ಬಿಡ್ರಿ. ಈಗ ಇವ್ರಪ್ಪ ಇವ್ರವ್ವ ಏನಂಗ ಅಷ್ಟು ದೊಡ್ಡ ಮನೆ ಕಟ್ಟಿ ಗಳಿಸಿಟ್ಟಾರಲ್ಲ, ಗಳಿಸಿ ಗಂಗವನ್ ಕುಂದ್ರಸ್ಯಾರಲ್ಲ. ಈಗ ಕಾರ್ ತಗೋಬೇಕಂತೇನೋ ಇವ್ರಪ್ಪ ತೀರ್ಮಾನ ಮಾಡ್ಯಾನಂತ, ಮನ್ ಸುದ್ದಿ ಕಿವಿ ಬಿತ್ತು ನಂಗೆ. ಅಲ್ರಿ, ಇಷ್ಟೆಲ್ಲ ಗಳಿಸಿದ, ಮದ್ವೆಗಂತೂ ಒಂದು ಗುಂಜಿ ಬಂಗಾರ ಹಳ್ಯಾಕ ಕೊಟ್ಟಿಲ್ಲ, ಎದಕ್ಕೂ ಇವ್ರೇನು ಕೊಟ್ಟಿಲ್ಲ, ಸಹಾಯ ಮಾಡಿಲ್ಲ. ಈಗಾರ
ಒಂದು ಕಾರ್ ಕೊಡಿಸ್ಬೇಕಾ ಮಳ್ಯಾಗ? ಬೇಡ. ಒಂದು ಚಲೋ ಬ್ರಾಸ್ಲೆಟ್, ಚೈನಾ, ಉಂಗ್ರ, ಸಿಕ್ಕಿಗೆ ಒಂದು ಸ್ವಲ್ಪ ನಕ್ಲೇಸ್, ಒಂದು ಮೊಮ್ಮಕ್ಕಳಿಗೆ ಒಂದಿಷ್ಟು ಏನೋ ಒಂದು ಸ್ವಲ್ಪ ರೊಕ್ಕ ಏನಾರ ಕೊಟ್ರ ಏನೂ ಇಲ್ಲ ಅಂದಮೇಲೆ ಇವ್ರಿಗೆ ಯಾಕೆ ಮರ್ಯಾದೆ ಕೊಡ್ಬೇಕು? ಈಕಿ ದೊಡ್ಡ ಮಗಳನ್ನ ಇಲ್ಲಿ ಮನಿ ನೋಡ್ಯಾರಲ್ಲ, ದೊಡ್ಡ ಮನಿ ಇಲ್ಲಿ ಓಡಿಸಿ ಆರಾಮಾಗಿ ಕುತ್ಕೊಂಡ್ಬಿಟ್ರ ದೊಡ್ಡ ಮನಿ ಕಟ್ಕೊಂಡು. ಈಗ ಹೆಂಗ್ ಬಾಯಿ ಬರ್ತತ್ ನೋಡು, ಹೆಂಗ್ ಓಡಕ್ಕಳ. ಅಲ್ರಿ ನೀವು ನೋಡಿದ್ರೆ ಅದೇನೋ ಒಂದು ಇದನ್ನ ಮಾಡ್ಬೇಕಂತ ತೀರ್ಮಾನ ಮಾಡಿರಿ. ಮಲ್ಲೇಶ್ ನೋಡಿ ಕಾರ್ ತಗೋಬೇಕಂತ ತೀರ್ಮಾನ ಮಾಡ್ಯಾನ. ಅಲ್ಲ ಇದಕ್ಕೆ ಏನ್ ಹೇಳಿ ನಾನು ಅಂತೀನಿ. ನಾನು ಅವ್ರು ತಗೊಂಡ್ರೆ ತಗೊಲಿ ಬಿಡು, ಇಷ್ಟಕ್ಕೂ ಅವ ಸೆಕೆಂಡ್ ಹ್ಯಾಂಡ್ ಒಂದೇ ಆದ್ರೆ ತಗೋಬೇಕನ್ನಕತ್ತಾನ. ನಾವು ತಗೊಳನ್ರಿ. ನಾವು ಸೆಕೆಂಡ್ ಹ್ಯಾಂಡ್ ಅಲ್ಲ, ಫಸ್ಟ್ ಹೊಸಾದ ಶೋರೂಮ್ ಇಂದಾನೆ ತಗೊಂಡ್ಬರ್ಬೇಕು, ಪೂಜೆ ಮಾಡಿ ಅಲ್ಲಿಂದಾನೆ ತರ್ಬೇಕು. ನನಗಂತೂ ಇದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾಗೋಲ್ತ. ತಗೊಂಡ್ರೆ ತಗೊಲಿ ಬಿಡು, ಅವ್ರು ಎದಕ್ ಓದತಿ? ನಿಮ್ ತಲೆ ಬರಬರಿ ಇಲ್ಲ. ಅವ್ರು ತಗೊಂಡು ಇನ್ನೂ ಚಲೋ ಆಗ್ಲಿ, ನಾ ಹಿಂಗ ಕುಂದಿರ್ತೇನೆ. ಅವ್ರು ಹೋಟೆಲ್ ಮಾಡ್ಬೇಕಂತದಾರ ಈಗ. ನೀವು ಯಾರ್ಯಾರು ಪಾರ್ಟ್ನರ್ ಆಗೋರು? ಊರನ್ ಮಂದೆಲ್ಲ ಹೆಂಗ್ ಮಾತಾಡತ್ತಾರ ಗೊತ್ತನ? ಯಾವಾಗಿನ ನಿಮ್ ಕಾರ್ ತರದು ಪೂಜೆ ಹಂಗ ಹಿಂಗ ಅಂತೇಳಿ ಕಾಡಿಸ್ದಂಗ್ ಮಾತಾಡ್ತಾರ ಗೊತ್ತನ? ನಿಮ್ಗೇನ್ ಗೊತ್ತ ಹೆಣ್ಮಕ್ಳ ಕಷ್ಟ? ನಾನ್ ನೋಡಿದ್ರೆ ನನ್ ಗಂಡ್ ಬರ್ತಿದ್ದಂಗೆ ಕಾರ್ ತಗೊಂಡ್ಬರ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದೆ. ಈಗ ಎಲ್ಲ ಇದಾತ. ನಾನು ಏನ್ ಅಂತ ಹೇಳ್ರಿ. ನಿಮ್ ಹೆಂಗಸರು ಕೊಟ್ಟು ಮಾತಾಡಕ್ ನನಗಾಗೋದಿಲ್ಲ, ಬೇಕಾದಷ್ಟು ಕೆಲಸ ಅದಾವು. ಅಲ್ರಿ ತಡ್ರಿ ಒಂದ್ ನಿಮಿಷ ತಡ್ರಿ. ನೋಡ್ರಿ ಹೇಳ್ತಾ ಇದೀನಿ, ನಮಗ ಗಂಡ್ ಮಗ ಅದನ, ದುಡ್ದು ಹಾಕ್ತಾನ. ನಮಗ್ ಯಾವ ಅವಶ್ಯಕತೆನೂ ಇಲ್ಲ. ನೀವೇನ್ ಬಿಸ್ನೆಸ್ ಮಾಡಿ ಏನು ಆಗ್ಬೇಕಾಗಿಲ್ಲ. ಹೇಳೋದು ಅರ್ಥ ಮಾಡ್ಕೊರಿ. ಕಾರ್ ತಗೊಳ್ಳೋಣ. ಕಾರ್ ತಗೊಂಡು ನಾವು ಮೊದ್ಲು ಚಲೋ ಆಗೋನು. ನಾವು ಕಾರ್ ತಗೋಬೇಕಷ್ಟೇ. ಅವ್ರ ಮಂಜಿಗೆ ಆತ ಶಿವಲಿಂಗಗೆ ಆತ ಗಂಡ್ ಮಕ್ಳಿಲ್ಲ, ದುಡ್ದು ಹಾಕೋರ, ಅದಕ್ಕೆ ಅವ್ರು ಬಿಸ್ನೆಸ್ ಮಾಡ್ಬೇಕಂತಾರ. ಮಾಡ್ಕೊಲಿ, ನಮಗೇನು ಅವಶ್ಯಕತೆ ಇಲ್ಲ. ಅಲ್ಲಿ ಸ್ವಲ್ಪ ರೊಕ್ಕ ಇದ್ ಕೈಯಾಗ ಬಿಸ್ನೆಸ್ ಅದು ಮಾಡಿದ್ರೆ 1 to 2 ರೊಕ್ಕ ಬಂತಂದ್ರೆ ನಮ್ಮ ಮಗಗ, ನಮ್ಮ ಸೊಸಿಗೆ, ನಮ್ಮ ಮಗಳಿಗೆ ಹೆಲ್ಪ್ ಆಗುದಿಲ್ಲನ? ಅದೇ ಹೇಳಿದ್ದ. ಅದಕ್ಕೆ ಈಗ ಸುಮ್ಮನೆ ಐತಿ ರೊಕ್ಕ ಅಂತ ಕಾರ್ ತಂದು ಕಬ್ಬಣದ ಮೂಳ ಬಾಗಲಾಗಿ ಇಟ್ಕೊಂಡ್ರೆ ದಿನಕ್ಕೆ ದಿನ ರೇಟ್ ಇಳಿತೈತಿ ಹೊರತು ಹೆಚ್ಚಾಗಂಗಿಲ್ಲ. ಅದಕ್ಕೆ ಅರ್ಥ ಮಾಡ್ಕೋ. ನಾವು ಕಾರ್ ತಂದು ಮನ್ಯಾಗ ಇಟ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅನಿಸ್ತದೆ ನನಗೆ. ಯಾಕ ನೀ ಏನ್ ಹೇಳಿದ್ರು ನನ್ನ ಒಂದು ನಿರ್ಧಾರ ನಾ ಬದ್ಲಿ ಆಗಂಗಿಲ್ಲ. ಏನಾರ ಮಾಡ್ಕೊ ಹೋಗ್ರಿ. ಶಾಂತಕ್ಕ, ಮೊಮ್ಮಗನ್ ನೋಡಾಕ ಅವ್ರ ನನ್ನ ಸೊಸಿ ಅವ್ವ ಅಪ್ಪ ಬಂದಾರ. ಅದಕ್ಕೆ ಅಡ್ಡಾಡ್ಕೊಂಡ್ ಬಂದಿವ. ಅವ್ರು ಏನಾರ ಹೊಟ್ಟೆ ಅಂದ ಏನ್ ಮಾತಾಡ್ತಿರ್ತಾರ. ನಾ ಎಲ್ಲಾರ ಇದ್ದೇ ಮಾಡ್ಲಿ, ಅಷ್ಟ ಆರಾಮದಿರ್ನ ಊಟ ಮಾಡ್ರಿ, ಒಂದಿಟ್ಟು ಬಂತಾಡ್ರಿ ಅಂತ ಬಂದೆ ಈ ಕಡೆ. ಅಲ್ಲ ಮಾತಾಡಕ್ ಬಿಡಬಾರ್ದು ಅಂತೇಳಿ ಅಡ್ಡ ಕುಂದ್ರು ಬೀಗ್ತಾರ ಹೆಚ್ಚಾಗ್ಯಾರ ಅಂತ ನೀನು ಜಗ ಬಿಟ್ಟು ಬಂದೆ ಅವ್ರಿಗೆ ಮಾತಾಡಕ್ ಅಂತೇಳಿ. ಯವ್ವ, ನಾ ಏನಾರ ತೊಂದರೆ ಕೊಟ್ಟಿದ್ರ ಏನಾರ ಅಂದ್ರ ಮಾಡಿದ್ರ ನಾದ್ನ್ಯಾರ ಕಾಟಿದ್ರ ತಾಯಿ ಮುಂದೆ ಹೇಳ್ಕೊಂತಾಳ, ಇಲ್ಲಂದ್ರೆ ಏನ್ ಹೇಳ್ಕೊಂತಾಳ? ಎಲ್ಲಾರು ನಮ್ಮನಿಗೆ ಐತಳವ ಬೀಗ್ತಿ, ಹಂಗಿರ್ಬೇಕಲ್ಲ. ಮಗಳಿಗೆ ಒಂದು ಒಳ್ಳೇದು ಹೇಳಿ ಹೋಗೋರು ಇರ್ತಾರ, ಕೆಟ್ಟದ್ದು ಹೇಳಿ ಹೋಗೋರು ಇರ್ತಾರ. ಯಾವುದಕ್ಕೂ ನೀನೊಂದು ಸ್ವಲ್ಪ ಅಲ್ಲೇ ಇರ್ಬೇಕಿತ್ತು ಬಿಡ ಪಾರವ. ಯಾಕೆ ಬೇಮ್ಮ? ಈಗ ನೋಡಿ, ಈಗ ನಮ್ಮ ಗುರುಸಿದ್ದ ಅವ್ನು ಹೆಂಡತಿ ಇಬ್ರು ಹುಡುಗರು ಕಟ್ಕೊಂಡು ಅದೇನೋ ಅವರು ಒಂದಿಟ್ಟು ಆರಾಮಿಲ್ಲ ಅಂತ ನೆಗಡಿ ಆಗೈತಂತ. ನೆಗಡಿ ಅದಕ್ಕೆ ನೋಡಾಕ್ ಹೋಗ್ಯಾರ ಇವ್ರು ಬುಗುಡ್ಯಾರ. ಹೌದಾ? ನೆಗಡಿ ಆದ್ರೆ ನೋಡಕ್ ಹೋಗ್ಬೇಕಾ? ಅಯ್ಯೋ, ನೆಗಡಿ ಆದ್ರೆ ನೋಡಕ್ ಹೋಗಾರ, ಶೀತರ ನೋಡಕ್ ಹೋಗಾರ, ತೆಲ್ ನೋವು ಬಂದ್ರೆ ನೋಡಕ್ ಹೋಗಾರ, ಜ್ವರ ಬಂದಿದ್ರಂತ್ರು ಮುಗಿದು ತಲ್ಲೆ ಸೇವಾ ಮಾಡ್ಕೊಂಡು 4 ದಿನ ಇದ್ರ. ಅಯ್ಯೋ ಇತ್ತಿತ್ತಾಗಂತ್ರು ನಮ್ಮ ಗುರುಸಿದ್ಗ ಅವು ಬೇಡ ಅಪ್ಪ ಬೇಡ, ಮನ್ಯಾನ ಮುದಿಕಂತ್ರು ಬೇಡ ಬಿಡು. ಏನು ಅತ್ತೆ ಅಂದ್ರೆ ಅತ್ತಿ, ಮಾವ ಅಂದ್ರೆ ಮಾವ. ರೊಕ್ಕಕ್ಕೆ ಬಾಯಿ ಬಿಡ್ತಾನ. ಅವ್ರದ್ದೊಂದ್ಸೂರು ದೊಡ್ಡ ಮನಿ ಐತಲ್ಲ, ಅದು ಒಂದು ಮನಿ, ಹಿಂದಕಿರೋ ಒಟ್ಟು ರೊಕ್ಕ ಪಕ್ಕ ಆಸ್ತಿ ಗೀಸ್ತಿ ಎಲ್ಲ ಅವಂಗ ಬರ್ತದಂತೇಳಿ ಅವಂಗಷ್ಟು ಇದು. ಅವಂಗ ಅತ್ತಿ ಮಾವ ಅಂದ್ರೆ ಮುರ್ಕೊಂಡು ಬೀಳ್ತಾನ ನೋಡಂಗ. ಆದ್ರೂ ನಮ್ಮ ಗುರುಸಿದ್ದಿ ಯಾಕಿಂಗಾದ್ ನನವ. ಹೋಲ್ ಬಿಡ ಪರಕ, ಏನ್ ಮಾಡಕತ್ತಿ? ನಮ್ಮ ಹಣೆ ಬರನ ಇಷ್ಟ. ಹಂಗ ಕೆಲ್ಸಕ್ಕೆ ಬರ್ದಾರಾಗಿ ಕೈಲ ನೀಗದಂಗ ಕುಂತೇವಲ್ಲ, ಅದಕ್ಕೆ ಹಿಂಗ ನಮ್ಮ ಹಣೆ ಬರ. ನೀ ಆಗಿ ಕೆಲ್ಸಕ್ಕೆ ಬಾರ್ದಕ್ಕಿ, ಕೈಲೇ ನೀಗದಕ್ಕಿ. ನಾ ಏನಾಗಿಲ್ಲ, ಹೊಲ ಲವಣಿ ಹಾಕೇನಿ. ಅದಕ್ಕೆ ರೊಕ್ಕ ಅವ್ನ ಕೈಯಾಗ ಕೊಡೋದು ಬೇಡ ಅಂತೇಳಿ ಲವಣಿ ರೊಕ್ಕ ಈ ವರ್ಷದ ನಾನ ಇಸ್ಕೊಳಕತ್ತೀನಿ. ಹೋದ ವರ್ಷದ್ದು ಕೊಡೋದು ಬೇಡ ಅಂದೆ ನಾನು. ಹಂಗ ಹರ್ಕೋಬೇಕು, ಸಾಲ ಹರ್ಕೋಬೇಕು, ಅಲ್ಲಿ ರೊಕ್ಕ ತಗೊಂಡ ಅವ್ರು ಹೊಡ್ಯಾಕ್ ಬರತ್ತಾರ, ಇವ್ರು ಬಡ್ಯಾಕ್ ಬರಾಕತ್ತಾರ ಅಂತ ಸುಳ್ಳು ಹೇಳಿ ಅಷ್ಟು ರೊಕ್ಕ ಇಸ್ಕೊಂಡ. ಹೋಗ್ಲಿ ಬಿಡ್ರಿ, ಕೊಟ್ರಿ ಯಾರಿಗೆ ಕೊಟ್ಟಿ? ನಿಮ್ಮ ಮಗ್ಗಲ್ಲನ ಅವಂಗಲ್ಲನದ ಇವತ್ತು ನಾ ಸೇರುದು. ಇವತ್ ನಾಳೆ ಸೇರ್ಲಿ, ನಾವ್ ಇಲ್ಲದ ಕಾಲಕ್ಕೆ ನಾವಿದ್ದಾಗ ಎಲ್ಲಾ ಕೊಟ್ಟು ಬರ್ಗೈ ಮಾಡ್ಕೊಂಡ್ ಕುಂದ್ರು. ಅಕ್ಕ ಮಾವ ಏನ್ ಬಾಯೋ ಬಾಯ್ ಮಾಡಕತ್ತಿರಲ್ಲ? ಏನಿಲ್ಲಪ್ಪ, ಏನಿಲ್ಲ. ಇತ್ತಿತ್ತಾಗ ನಮ್ಮ ಮನ್ಯಾನ ಹಣೆ ಬರ, ನಮ್ಮ ಮನಿ ಪರಿಸ್ಥಿತಿ ನೆನ್ಸ್ಕೊಂಡು ಒಂಥರ ಚಿಂತೆ ಹತ್ತಂಗ ಆಗೈತಿ. ಏನ್ ಮಾಡ್ಬೇಕು ಹೇಳು? ಯಾರ ಮುಂದೆ ಹೇಳ್ಬೇಕು? ಕೆಲ್ಸಕ್ಕೆ ಬರ್ದಾರ ಆಗ್ಯಾವಲ್ಲ ನಾವು, ಅದಕ್ಕೆ ಮಗ ಮರ್ಯಾದೆ ಕೊಡುವಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ? ತಡಿ ಮರ್ಯಾದೆ ಕೊಡೋ ಕಾಲನೂ ಬಂತು. ಏನ್ ಹೇಳಕತ್ತಿಲ್ಲ? ಇವತ್ತು ನಾನು ಸೋಮ ಆಮ್ಯಾಗ ಮಲೇಸಿ ಅಷ್ಟ್ರು ಹೋಗಿ ಜಗ ನೋಡ್ಕೊಂಡ್ ಬಂದೀವಕ್ಕ. ಮಸ್ತ್ ಐತಿ ಹೋಟೆಲ್ ಮಾಡಾಕಂತ್ರು. ಏನ ಅಲ್ಲೇ ಈಗ ಮುಂದಿನ ಈಗೆಲ್ಲ ಬೇಕಾದ ಕುರ್ಚಿ ಪರ್ಚಿ ಹೇಳಾಕತ್ತೇವಿ, ಅವೆಲ್ಲ ಹಾಕಿಸ್ತೇವಿ. ಮುಂದಿನ ತಿಂಗಳು ಓಪನಿಂಗ್ ಮಾಡೋಣಕ್ಕ. ಚಲೋದಿಂದಾಗ ಓಪನಿಂಗ್ ಮಾಡಿ ಕುಂತ್ವಿ ಅಂದ್ರೆ ನೋಡಿ ಬೇಕಾರ ಎಷ್ಟು ಒಳ್ಳೇದಾಕತ್ತಂತೇಳಿ. ಗಲ್ಲೇದ ಮ್ಯಾಗ ನೀವ ಕುಂದ್ರಿ ಇಂತಿಷ್ಟು ಅಂತ ಹೇಳ್ಬೇಕಾರ. ನಾನು ನಿಮ್ಮ ಪಗಾರ ನೀವು ತೊಗೊಂಡ್ಬಿಡ್ರಿ. ನನಗೇನು ನಂಬಿಕಸ್ತರ ಅಂದ್ರೆ ನೀವು ಇರ್ತಿರಲ್ಲ ಆ ಜಗದಾಗ, ಅದೇ ಖುಷಿ. ಪಗಾರೆಲ್ಲ ಎದಕ್ಕಯ್ಯಪ್ಪ ನಮ್ಗೆ? ಅದು ಅಲ್ಲದೆ ಮಂಜವ್ಗೆ ಹೇಳಿ ಏನು, ನಮ್ಮಪ್ಪ ನಮ್ಮವ್ಗ ನಮ್ಮ ಅಕ್ಕ ಮಾವನ್ನ ಗಲ್ಲೆದ ಮ್ಯಾಗ ಕುಂದಿರ್ಸ್ತೇನೆ ಅಂತೇಳಿ. ಮತ್ತು ಆಕೆ ಒಂದು ಏನಾರ ಅನ್ಕೊಂಡಿರ್ತಾಳ, ನಾವು ಹೋಗೋದು ಆಕೆಗೆ ಅಡ್ಡ ಆಗೋದು ಬೇಡಪ್ಪ. ಅದಕ್ಕೆ ಹೇಳಿದೆ. ಮತ್ತು
ಅಡ್ಡ ಆದ್ರೆ ಹಾಕೋವಲ್ದಾಕ ಅಕ್ಕ ನಾ ದುಡಿಲಾರ್ದಾಗೂ ನನಗೆ ಪ್ರೀತಿಯಿಂದ ಕಂಡಾಕಿ ನೀನ ಒಬ್ಬೇಕೆ ಏನು ನಾ ದುಡ್ದಿಲ್ ಬಿಡು ನಾ ಇಲ್ಲ ಅಂತ ಹೇಳಂಗಿಲ್ಲ. ನನ್ನ ಇಷ್ಟು ವರ್ಷ ಸಾಕಿ ಜೋಪಾನ ಮಾಡಿರಿ ನೀವಿಬ್ರು. ಏನು ನಾನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನೂ ನಂಬುದಿಲ್ಲ. ನಿಮ್ಮ ಋಣ ನಾ ಯಾವತ್ತೂ ತೀರ್ಸಕ್ಕಾಗೋದಿಲ್ಲಕ್ಕ. ಏನು ಸುಮ್ಮನೆ ಇದು ಬಿಡು ನೀನು. ನಾ ಏನು ಹೇಳ್ತಾನೆ ಅಟ್ಟು ಮಾಡಿ. ಆಗ್ಲಪ್ಪ ನಿನ್ಗೆ ಹೆಂಗ ಅನಿಸುತ್ತೆ ಹಂಗ ಮಾಡ. ಅಲ್ಲೇ ಹುಚ್ಚುಳಿ ಮಗನ ಬಾಟ್ಲಿ ತಂದ ಮಾವ ಕೊಡ್ತೇನೆ ಅಂದಿಲ್ಲ, ಇನ್ನ ಮಟ್ಟ ಕೊಟ್ಟೇನಲ್ಲ. ಮಾವ ನೀ ಹಿಂಗೆ ಕೇಳ್ತೇನೆ ಗೊತ್ತು, ಅಕ್ಕನ ಕೈಯಾಗ ಆಲೆ ಕೊಟ್ಟೆ ನಾನು ಆಗಲೇ ಬಂದು. ಹಾ ಶಾಂತಿ ನೀನ ಕುಡ್ದು ತಾಲಿ ಗಿಲಿ ಮಾಡಿದೇನ್ಲೇ ಮತ್ತೆ ನನಗಿಲ್ದಂಗ ನಿನ್ನ ಅವನ ಮತ್ ಹಂಗೇನಾರ ಮಾಡ್ಗಿಡಿಲೇ ಅವೇನ ದುಬೈಯಿಂದ ತಂದಾನ ಅಲ್ಲಿದೊಂದು ಚೂರು ರುಚಿ ನೋಡ್ಬೇಕು ನಾನು ಸ್ವಲ್ಪರ ಉಳಿಸ್ಲೇ ನನಗ. ನಿಮ್ ಬಾಯಾಗನ ಇಷ್ಟ ಕುಡಿಸಿ 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 ಏನ್ ತಗೊಂಡೋಗತ್ತ ಮಾಡ್ತಿರತ್ತದ. ನಾನೇನ್ ತಗೊಂಡಿಲ್ಲ ಅದನ್ನ ಕೊಡ್ತೇನಿ, ನನ್ಗೇನ್ ಬೇಕಾಗಿಲ್ಲ ತೆಗೆದಿಟ್ಟೇನಿ. ಒಮ್ಮೆ ನಿಮ್ ಕೈಗೆ ಸಿಕ್ಕರೆ ಕುಡ್ದು ಇವತ್ತ ಕೈಲಾಸ ಸೇರ್ತೀರಿ, ಮತ್ತೇನ್ ಮಾಡ್ಬೇಕು? ನಾನೇ ಇಟೀಟ ರಾತ್ರಿ ಏಟ್ ಕೊಡ್ಬೇಕು ಕಟ್ಟ ಕೊಡ್ತೀನಿ. ಚಲೋ ಚಲೋದೆಲ್ಲ ನೀ ಕುಡ್ದು ನೀರ್ ಮಿಕ್ಸ್ ಮಾಡಿ ನಾನು ಕೊಟ್ಗಿಟ್ಟಿ ಮತ್ತೆ ತಿಂದಾಗಡೆ ಏನ ಚಲೋದ ಕೊಡು ಮತ್ ನನಗೂ ಈಗ ಹೇಳನಿ.